ಹಲೋ ರಕ್ಷಿತಾ ಮ್ಯಾಮ್, ಹಾಯ್. ಆ್ಯಂಡ್ ಈ ಸಾಂಗ್ನ ಎಲ್ರಿಗಿಂತ ಮುಂಚೆ ನೀವು ನೋಡಿರ್ತೀರ. ಪ್ರೇಮ್ ಸರ್ನ ಬಿಟ್ಟರೆ ಈ ಸಾಂಗ್ನ ನೀವೇ ನೋಡಿರೋದು. ಆ ಸಾಂಗ್ ನಿಮಗೆ ಎಷ್ಟು ಖುಷಿ ಕೊಡ್ತು, ನೋಡಿದ ತಕ್ಷಣ ಎಷ್ಟು ಅಟ್ರಾಕ್ಟ್ ಆದ್ರಿ ನೀವು ಈ ಸಾಂಗ್ನ ನೋಡಿ ಅಂತ? ಇವತ್ತು ಸಾರಿ ಮಾ, ಇವತ್ತು ಮೋಸ್ಟ್ಲಿ ಫುಲ್ ಸಾಂಗ್ ಬಿಡ್ತಾ ಇಲ್ಲ. ಐ ಥಿಂಕ್ ಸ್ವಲ್ಪ ಗ್ಲಿಮ್ಸಸ್ ಬಿಡ್ತಿದ್ದಾರೆ ಅನ್ಸುತ್ತೆ ಅವರು. ಬಟ್ ಐ ಫೀಲ್ ದ್ಯಾಟ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಮೋಹನ್ ಇದ್ರದ್ದು ಕೊರಿಯೋಗ್ರಫಿ ಮಾಡಿರೋದು ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಕ್ಯಾನ್ ವಿ ಆಲ್ ಕ್ಲಾಪ್ ಫಾರ್ ಮೋಹನ್ ಪ್ಲೀಸ್? ಈಸ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ಸ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಆ್ಯಂಡ್ ಈ ಹಾಡಲ್ಲಿ ಪ್ರೇಮ್ ಅವರು, ಮೋಹನ್, ನಮ್ಮ ಸಿನಿಮಾಟೋಗ್ರಾಫರ್, ನಮ್ಮ ಅರ್ಜುನ್ ಮ್ಯೂಸಿಕ್, ಆ್ಯಂಡ್ ಧ್ರುವ ಆ್ಯಂಡ್ ರೇಷ್ಮಾ, ದೇ ಲುಕ್ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ ಧ್ರುವ. ಆ್ಯಂಡ್ ರೇಷ್ಮಾ ಆ್ಯಡ್ಸ್ ಹರ್ ಓನ್ ಟಚ್. ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ KD. ಇಲ್ಲಿಂದನೇ ಹೇಳಿಬಿಡ್ಲಾ ಪ್ರೇಮ್? Okay, let's launch it. All the best, team. ವಾಟ್ ಅ ಮೇಕಿಂಗ್, ವಿಜುವಲಿ ಫ್ಯಾಂಟಾಸ್ಟಿಕ್. ಎಲ್ಲರೂ ಒನ್ಸ್ ಮೋರ್ ಅಂತ ಕೇಳಿದಾಗಲೇ ಗೊತ್ತಾಗ್ತದೆ ಪ್ರೇಮ್ ಸರ್ ಮತ್ತೊಮ್ಮೆ ಗೆದ್ದಿದ್ದೀರ ಈ ಸಾಂಗ್ನ ಮೂಲಕ. ಬಹಳ ಅಂದರೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದ್ಸರಿ ನೋಡಿದ ತಕ್ಷಣ ಮತ್ತೊಂದ್ಸರಿ ನೋಡ್ಬೇಕಂತ ಅನ್ನುವಷ್ಟರ ಮಟ್ಟಿಗೆ ರಿಚ್ ಆಗಿ ಮೂಡಿ ಬಂದಿದೆ. ಸಂಗೀತ ಸಂಯೋಜನೆ ಇರಬಹುದು, ಹಾಡನ್ನು ಹೇಳಿರುವಂತಹ ಕೈಲಾಶ್ ಖೇರ್ ಅವರನ್ನು ನಮ್ಮ ಪ್ರೇಮ್ ಸರ್ ಬಹಳ ಅದ್ಭುತವಾಗಿ ಮ್ಯಾಚ್ ಮಾಡಿದ್ದಾರೆ. ಮತ್ತೊಮ್ಮೆ ಕೇಳಬೇಕು ಅನ್ನುವಂತಹ ಅಬ್ಬರ ನಮಗೆ ಈ ಸಿನಿಮಾದ ಹಾಡಲ್ಲಿ ಕಾಣಿಸ್ತಾ ಇದೆ. ಸೊ ಟುಡೇ ವಿ ಆಲ್ ಆರ್ ಗೋಯಿಂಗ್ ಟು ವಿಟ್ನೆಸ್ ಫಾರ್ ದ ಫ್ಯಾಂಟಾಸ್ಟಿಕ್ KD ಶಿವ ಸಾಂಗ್. ಇಷ್ಟ ಆಯ್ತಾನೆ ಎಲ್ರಿಗೂ? ಎಂಜಾಯ್ ಮಾಡಿದ್ರಾ? ಸೂಪರ್ ಆಗಿ ಬಂದಿದೆ. ಸೊ ಈ ಹಾಡು ಮೂಲತಃ ಕನ್ನಡದಲ್ಲಿ ರೆಡಿಯಾಗಿದೆ. ಇದು ಇಡೀ ಭಾರತದಾದ್ಯಂತ ಬಹಳಷ್ಟು ದೊಡ್ಡ ಸದ್ದನ್ನ ಮಾಡಲಿರುವಂತಹ ನಿರೀಕ್ಷೆ ನಿಮ್ಮೆಲ್ಲರಲ್ಲೂ ಬಹಳಷ್ಟು ಹೆಚ್ಚು ಮಾಡ್ತಿದೆ. ಈ ಹಾಡನ್ನು ನೋಡಿದ ತಕ್ಷಣ ನನಗೆ ಹಾಗೆ ಅನ್ನಿಸ್ತು. ಸೊ ಈಗ ಈ ಹಾಡಿನ ಪರಿಶ್ರಮದ ಕುರಿತಾಗಿ, ಯಾಕಂದ್ರೆ ಯಶಸ್ಸು ಅನ್ನೋದು ಬಹಳ ಈಸಿಯಾಗಿ ದೊರಕುವಂಥದ್ದಲ್ಲ, ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಹಾಗೆ ಹೋರಾಟಗಳಿದ್ದೇ ಇರುತ್ತೆ. ಆ ಯಶಸ್ಸಿನ ಹಿಂದಿರ್ತಕ್ಕಂತಹ ಪರಿಶ್ರಮಗಳೇನು, ಹೋರಾಟಗಳೇನು, ಎಲ್ಲದರ ಬಗ್ಗೆ ಕೂತು ಮಾತಾಡೋಣ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.